ಹಾಯ್ ನಮಸ್ಕಾರ, ನಾನು ಸೌಮ್ಯ. ಇವತ್ತು ಕಾರ್ನಿಂದ ವಡ ಮಾಡೋದು ಹೆಂಗಂತೇಳಿ ಬನ್ನಿ. ಈ ಕಾರ್ನ್ ವಡ ಮಾಡೋಕ್ಕೆ ನಾನಿಲ್ಲಿ 2 ಕಾರ್ನನ್ನು ಯೂಸ್ ಮಾಡಿದೆ. ಈಗ ಇದ್ರದ್ದು ಸಿಪ್ಪಿ ತೆಗೆದು ಕ್ಲೀನ್ ಮಾಡುವ. ಈ ಸಿಪ್ಪಿ ತೆಗೆದು ಕ್ಲೀನ್ ಮಾಡಿ ಆದಮೇಲೆ ಒಂದು ಸಲ ನೀರಿನಿಂದ ಕ್ಲೀನ್ ಮಾಡ್ಕೊಳ್ಳಿ. ನಾನೆಲ್ಲ ನೀರಲ್ಲಿ ಕ್ಲೀನ್ ಮಾಡಿ ಇದನ್ನು ತಂದಿದೆ. ಈಗ ಈ ಕಾರ್ನನ್ನು ಚೂರಿಯಿಂದ ಈ ಥರ ಮಿಡಲಲ್ಲಿ ಕಟ್ ಮಾಡಿ, ಸ್ವಲ್ಪ ಕಟ್ ಮಾಡಿ, ಆಮೇಲೆ ಕೈಯಿಂದ ಈ ಥರ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಚೂರಿಯಿಂದ ಈ ಥರ ಒಂದೊಂದೇ ಕಾರ್ನನ್ನು ಬಿಡಿಸ್ತಾ ಬನ್ನಿ. ಈ ಥರ ಕಾಣಿ, ಹೀಗೆ ಒಂದೊಂದೇ ಕಾರ್ನನ್ನು ಈಸಿಯಾಗಿ ಚೂರಿಯಿಂದ ಬಿಡಿಸ್ಲಾಕ. ಈ ಒಂದು ಲೈನನ್ನು ಮಾತ್ರ ನೀವು ಚೂರಿಯಿಂದ ಬಿಡಿಸ್ರೆ ಸಾಕು. ಉಳಿದನ್ನು ಈ ಥರ ಕೈಯಿಂದ ಪ್ರೆಸ್ ಮಾಡ್ತಾ ಬನ್ನಿ. ಹೀಗೆ ಎಲ್ಲ ಕಾರ್ನಿದು ಒಂದು ಲೈನ್ ಚೂರಿಂದ ತೆಗೆದು ಉಳಿದನ್ನು ಈ ಥರ ಕೈಯಿಂದ ಪ್ರೆಸ್ ಮಾಡಿದ್ರೆ ಆಯಿತು. ನಾನಿಲ್ಲ 2 ಕಾರ್ನನ್ನು ಬಿಡಿಸಿ ಇಟ್ಟಿದೆ. ಈಗ ಈ ಕಾರ್ನನ್ನೆಲ್ಲ ಒಂದು ಪಾತ್ರಕ್ಕೆ ಹಾಕಿ, ಪಾತ್ರದಲ್ಲ ಒಂದು ಸಲ ನೀರಿಂದ ತೊಳೆದಿಟ್ಕೊಳ್ಳಿ. ಈಗ ನಾನು ಪಾತ್ರಕ್ಕೆ ಹಾಕಿದೆ. ತೊಳೆದಾದಮೇಲೆ ಗ್ಯಾಸನ್ನು ಹಚ್ಚಿ ಇದನ್ನೀಗ ಬೇಯೋಕ್ಕಿಡುವ. ಇದಕ್ಕೆ 2 ಗ್ಲಾಸ್ ನೀರನ್ನು ನಾನು ಬೇಯೋಕ್ಕೋಸ್ಕರ ಆ್ಯಡ್ ಮಾಡ್ತಿದ್ದೆ. ಇದಕ್ಕೆ ಈಗ ನಾವು 1 ಟೇಬಲ್ ಸ್ಪೂನು ಉಪ್ಪನ್ನು ಆ್ಯಡ್ ಮಾಡಿ ನಾವಿಲ್ಲ ಬೇಯೋಕ್ಕಿಟ್ರೆ ಆಯಿತು. ಒಂದು 4ರಿಂದ 5 ನಿಮಿಷ ಇದನ್ನು ಬೇಯಿಸ್ರೆ ಸಾಕು. ಇದೀಗ 4ರಿಂದ 5 ನಿಮಿಷ ಆಯಿತು. ಬೆಂದಿತ ಅಂಥೇಳಿ ಸ್ಪೂನಿಂದ ತೆಗೆದುಕೊಂಡ್ರೆ ಗೊತ್ತಾಗ್ತಿ. ಈ ಥರ ಪ್ರೆಸ್ ಮಾಡಿ ಕಾಣಿ ಒಂದು ತೆಗೆದು. ಸೊ ಬೆಂದಿತ್ತಿದೆ. ಈಗ ಇದ್ದದ್ದು ನೀರು ತೆಗೆದು ಸ್ವಲ್ಪ ಕೂಲ್ ಹಾಪಕ್ಕಿಡುವ. ನೀರು ತೆಗೆದಿದ್ದು ಇದು ಕೂಲು ಆಯಿತು. ಇದಕ್ಕೆ 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ತಿದ್ದೆ. ಇದಕ್ಕೇನೆ ಅರ್ಧ ಚಮಚ ಖಾರ ಪುಡಿ, 1/4 ಚಮಚ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೆ. ಹಾಗೆ ಇದಕ್ಕೆ 2 ಸಣ್ಣ ಹಸಿಮೆಣಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು, ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಆ್ಯಡ್ ಮಾಡುವ. ಇದನ್ನೀಗ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಒಂದು ಸತಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಬೇಡ. ಈಗ ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಟಿದೆ. ಪ್ಯಾನನ್ನು ಇಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೆ. ಆಯಿಲ್ ಹಾಕಿ ಆದಮೇಲೆ ಕೈಗೆ ಒಂದು ಸ್ವಲ್ಪ ಆಯಿಲ್ ತೆಕ್ಕೊಂಡು ಏನು ಮಿಕ್ಸ್ ಮಾಡಿ ಇಟ್ಟಿತ್ತಲ್ಲ ಅದನ್ನು ಈ ಥರ ಕೈಯಿಂದ ಪ್ರೆಸ್ ಮಾಡ್ತಾ ವಡ ಶೇಪ್ ಕೊಟ್ಟರಾಯ್ತು. ಇದು ಮಾಡೋಕ್ಕೆ ತುಂಬ ಸುಲಭ, ಹೆಚ್ಚು ಎಣ್ಣೆ ಖರ್ಚು ಏನಿಲ್ಲ. ಇದನ್ನೀಗ ನಾನು ಹೀಗೆ ಕವಲಿಗೆ ಹಾಕ್ತಿದ್ದೆ, ಇನ್ನೊಂದು ಸಲ ಮಾಡ್ತಿದ್ದೆ ಕಾಣಿ. ಈ ಥರ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಯ್ಕೊಂಡು ನಾವು ಮಿಕ್ಸ್ ಮಾಡಿಟ್ಟದನ್ನು ಈ ಥರ ಕೈಗೆ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಶೇಪ್ ಕೊಟ್ಟು ಅದನ್ನು ಕಾವಲಿಗೆ ಹಾಕ್ರೆ ಆಯ್ತು. ಹೀಗೆ ಎಲ್ಲದನ್ನು ಕಾವಲಿಗೆ ಹಾಕಿ ಒಂದು ಸೈಡ್ ಬೇಯೋಕ್ಕೆ ಬಿಡಿ. 2ರಿಂದ 3 ನಿಮಿಷ ಬೇಯೋಕ್ಕೆ ಬಿಟ್ಟರೆ ಸಾಕು. ಇಲ್ಲಿಗ ಬೆಂದಿತ್ತು. ನಾನು ಇದನ್ನು ಇನ್ನೊಂದು ಸೈಡ್ ಬೇಯೋಕ್ಕೋಸ್ಕರ ಮೊಗ್ಚಾಕ್ತಿದ್ದೆ. ಇದೀಗ 2 ಸೈಡ್ ಬೆಂದು ಆಯಿತು. ನಾನು ಇದನ್ನೀಗ ತೆಗಿತಿದ್ದೆ. ಹೀಗೆ ಎಲ್ಲ ಮಿಕ್ಸನ್ನು ನೀವು ವಡ ಮಾಡಿದ್ರೆ ತುಂಬ ಸುಲಭದಲ್ಲ, ಎಣ್ಣೆ ಹೆಚ್ಚು ಖರ್ಚಿಲ್ಲದೆ ವಡ ಮಾಡ್ಕೊಳ್ಳಕ್ಕೆ ಒಂದ್ಸರಿ ಟ್ರೈ ಮಾಡಿ.